ನೀವು ಗೂಗಲ್ ಅಲ್ಲಿ ಯಾವುದಾದ್ರು ಒಂದು ಕೀವರ್ಡ್ ಅನ್ನ ಸರ್ಚ್ ಮಾಡಿದಾಗ ಅಲ್ಲಿ ನಿಮ್ಗೆ ಏನಂತಂದ್ರೆ ಕೆಲವೊಂದು ಸಾರಿ ಬ್ಲಾಗ್ ವೆಬ್ಸೈಟ್ಸ್ ಬರುತ್ತೆ, ಕೆಲವೊಂದು ಸಾರಿ ಕಂಪನಿ ವೆಬ್ಸೈಟ್ಸ್ ನಿಮಗೆ ಶೋ ಆಗುತ್ತೆ. ಹಾಗಂತಂದ್ರೆ ಬ್ಲಾಗ್ ವೆಬ್ಸೈಟ್ ಅಂದ್ರೆ ಏನು ಮತ್ತೆ ವೆಬ್ಸೈಟ್ ಅಂದ್ರೆ ಏನು, ಸೊ ಇವೆರಡರಲ್ಲಿ ಏನ್ ಡಿಫರೆನ್ಸ್ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಸಿಂಪಲ್ ಆಗಿ ನಾವು ಬ್ಲಾಗಿಂಗ್ ಇನ್ ಕನ್ನಡ ಅನ್ನೋ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡಿದ್ದೀವಿ ನಿನ್ನೆಯಿಂದ. ಸೊ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ. ಸೊ ಇವತ್ತು ಎರಡನೇ ವಿಡಿಯೋ. ಇದರಲ್ಲಿ ನಾವು ಏನಂತಂದ್ರೆ ಬ್ಲಾಗ್ ವೆಬ್ಸೈಟ್ ಮತ್ತೆ ವೆಬ್ಸೈಟ್ ಅಂದ್ರೆ ಏನು, ಎರಡಕ್ಕೂ ಏನ್ ಡಿಫರೆನ್ಸು ಅನ್ನೋದನ್ನ ಕಂಪ್ಲೀಟ್ ಆಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಹಳೆ ವಿಡಿಯೋ ಇನ್ನೂ ಯಾರೆಲ್ಲ ನೋಡಿಲ್ಲ, ಬ್ಲಾಗಿಂಗ್ ಅನ್ನ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡೋರು ಸೊ ಹೋಗ್ಬಿಟ್ಟು ನೋಡ್ಬೋದು. ಯಾಕಂತಂದ್ರೆ ಅಲ್ಲಿ ಬ್ಲಾಗಿಂಗ್ ಅಂದ್ರೆ ಏನು, ಯಾರ್ಯಾರೆಲ್ಲ ಬ್ಲಾಗಿಂಗ್ ಅನ್ನ ಮಾಡ್ಬೋದು, ಏನೇನೆಲ್ಲ ಬೇಕಾಗುತ್ತೆ ಎಲ್ಲ ಕಂಪ್ಲೀಟ್ ಆಗಿರೋ ಮಾಹಿತಿ ನಿಮಗೆ ಸಿಗುತ್ತೆ. ಮೊದಲಿಗೆ ಬ್ಲಾಗ್ ಅಂದ್ರೆ ಏನು ಅಂತ ನಾವು ನೋಡಿದ್ದೀವಿ. ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬ್ಲಾಗ್ ಅಂದ್ರೆ ಒಂದು ಆರ್ಟಿಕಲ್ಸ್ಗಳು ಡೇ ಬೈ ಡೇ ಹೊಸ ಆರ್ಟಿಕಲ್ಸ್ಗಳು ಬರ್ತಾ ಇರುವಂತದ್ದು. ಸೊ ಅದಕ್ಕೆ ಬ್ಲಾಗ್ ಅಂತ ಕರಿತೀವಿ. ಹಾಗಾದ್ರೆ ವೆಬ್ಸೈಟ್ ಅಂದ್ರೆ ಏನು? ವೆಬ್ಸೈಟ್ ಅಂದ್ರೆ ಸಿಂಪಲ್ ಆಗಿ ಯಾವುದೇ ಒಂದು ಬಿಸ್ನೆಸ್ ಆಗಿರ್ಬೋದು, ಆರ್ಗನೈಸೇಷನ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ವ್ಯಕ್ತಿಯ ಆನ್ಲೈನ್ ಪ್ರೆಸೆನ್ಸ್ ಆಗಿರ್ಬೋದು. ವೆಬ್ಸೈಟ್ ನಲ್ಲಿ ಮುಖ್ಯವಾಗಿ ಇರುವಂತಹ ಪೇಜಸ್ಗಳು ಯಾವ್ದಂತಂದ್ರೆ ಹೋಮ್, ಅಬೌಟ್ ಅಸ್, ಸರ್ವಿಸಸ್, ಪ್ರಾಡಕ್ಟ್ಸ್, ಕಾಂಟ್ಯಾಕ್ಟ್, ಗ್ಯಾಲರಿ. ಸೊ ಯಾವಾಗಲೂ ಈ ಒಂದು ಪ್ರಾಡಕ್ಟ್ ಅಂದ್ರೆ ಈ ಒಂದು ಪೇಜಸ್ಗಳು ನಿಮಗೆ ಒಂದು ವೆಬ್ಸೈಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಒಂದು ಹಾಸ್ಪಿಟಲ್ ವೆಬ್ಸೈಟ್ ಆಗಿರ್ಬೋದು, ಸ್ಕೂಲ್ ವೆಬ್ಸೈಟ್ ಆಗಿರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ವೆಬ್ಸೈಟ್ ಆಗಿರ್ಬೋದು, ಅಥವಾ ಒಂದು ಹೋಟೆಲ್ ಒಂದು ವೆಬ್ಸೈಟ್ ಆಗಿರ್ಬೋದು. ಇವೆಲ್ಲ ವೆಬ್ಸೈಟ್ಗಳಲ್ಲಿ ಒಂದೇ ಒಂದು ಉದ್ದೇಶ ಏನಂತಂದ್ರೆ ಅವರ ಒಂದು ಬಿಸ್ನೆಸ್ ಒಂದು ಇನ್ಫಾರ್ಮೇಶನ್ ಅನ್ನ ನೀಡುವಂತದ್ದಷ್ಟೇ. ಬ್ಲಾಗ್ ಮತ್ತು ವೆಬ್ಸೈಟ್ ಅಲ್ಲಿ ಇರುವಂತಹ ಒಂದು ಮೇನ್ ಡಿಫರೆನ್ಸ್ ಏನು? ಸೊ ಫಸ್ಟ್ ಕಂಟೆಂಟ್ ಬಗ್ಗೆ ನೋಡೋಣ. ಸೊ ಬ್ಲಾಗ್ ಅಲ್ಲಿ ಕಂಪ್ಲೀಟ್ ಆಗಿ ಹೊಸ ಕಂಟೆಂಟ್ಗಳು ಬರ್ತಾ ಹೋಗುತ್ತೆ. ಆದ್ರೆ ವೆಬ್ಸೈಟ್ ಅಲ್ಲಿ ಯಾವುದೇ ಆದಂತಹ ಹೊಸ ಕಂಟೆಂಟ್ಗಳು ಬರ್ತಾ ಇರಲ್ಲ. ಸ್ಥಿರ ಒಂದು ಪೇಜಸ್ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ ಕೇಸ್ ಹೊಸ ಒಂದು ಪ್ರಾಡಕ್ಟ್ ಲಾಂಚ್ ಆಗಿತ್ತು ಅಂತಂದ್ರೆ ಮಾತ್ರ ಅಲ್ಲಿ ಹೊಸ ಪ್ರಾಡಕ್ಟ್ಗಳು ಬರೋದಕ್ಕೆ ಹೋಗುತ್ತೆ. ಎರಡನೇ ಬಂದ್ಬಿಟ್ಟು ಪರ್ಪಸ್. ಸೊ ಬ್ಲಾಗ್ದು ಪರ್ಪಸ್ ಏನಂತಂದ್ರೆ ಟ್ರಾಫಿಕ್ ಅನ್ನ ಜಾಸ್ತಿ ಮಾಡುವಂಥದ್ದು, SEO ಮೂಲಕ ಗೂಗಲ್ ಅಲ್ಲಿ ರ್ಯಾಂಕ್ ಮಾಡೋದು, ನಾಲೆಡ್ಜ್ ಅನ್ನ ಶೇರ್ ಮಾಡೋದು. ವೆಬ್ಸೈಟ್ ಅಲ್ಲಿ ಏನಂತಂದ್ರೆ ಬಿಸ್ನೆಸ್ ಅನ್ನು ಪ್ರಮೋಟ್ ಮಾಡುವಂಥದ್ದು, ಅವರ ಒಂದು ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು, ಮತ್ತೆ ಲೀಡ್ ಜನರೇಷನ್ಗೋಸ್ಕರ ಯೂಸ್ ಮಾಡೋದು. ನೆಕ್ಸ್ಟ್ ಅಪ್ಡೇಟ್ ಫ್ರೀಕ್ವೆನ್ಸಿ ಯಾವ್ದ್ರಲ್ಲಿ ಇರುತ್ತೆ ಅಂತಂದ್ರೆ ಬ್ಲಾಗ್ ಅಲ್ಲಿ ಪ್ರತಿ ದಿನ ಅಥವಾ ಪ್ರತಿ ವಾರಕ್ಕೆ 2. ಸೊ ಈ ರೀತಿ ಒಂದು ಅಪ್ಡೇಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆದ್ರೆ ವೆಬ್ಸೈಟ್ ಅಲ್ಲಿ ಯಾವಾಗಲೂ ಅಪರೂಪಕ್ಕೆ ಒಂದು ಅಪ್ಡೇಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಇನ್ಕಮ್. ಬ್ಲಾಗ್ ಅಲ್ಲಿ ಗೂಗಲ್ ಆಡ್ಸೆನ್ಸ್ ಇಂದ ಇನ್ಕಮ್ ಸಿಗುತ್ತೆ, ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ ಇನ್ಕಮ್ ಸಿಗುತ್ತೆ, ಸ್ಪಾನ್ಸರ್ಡ್ ಇಂದ ಸಿಗುತ್ತೆ, ಫ್ರೀಲ್ಯಾನ್ಸಿಂಗ್ ಇಂದ ಸಿಗುತ್ತೆ. ಅದೇ ರೀತಿ ವೆಬ್ಸೈಟ್ ಇಂದ ನೋಡೋದೋಯ್ತು ಅಂತಂದ್ರೆ ಕ್ಲೈಂಟ್ಸ್ ಲೀಡ್ಸ್ ಇಂದ ಸಿಗುತ್ತೆ, ಸರ್ವಿಸಸ್, ಪ್ರಾಡಕ್ಟ್ಸ್, ಬುಕಿಂಗ್ ಅಥವಾ ಕೋರ್ಸಸ್. ಸೊ ಇದರಲ್ಲಿ ಸಿಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ SEO. ಬ್ಲಾಗ್ ಅಲ್ಲಿ SEO ತುಂಬಾನೇ ಮುಖ್ಯ ಆಗುತ್ತೆ. ಆದ್ರೆ ವೆಬ್ಸೈಟ್ ಅಲ್ಲೂ ಕೂಡ ಬೇಕಂದ್ರೆ ಎರಡರಲ್ಲೂ ಬೇಕಾಗುತ್ತೆ. ಆದ್ರೆ ಬ್ಲಾಗ್ಗೆ ತುಂಬಾ ಒಂದು SEO ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಂತಂದ್ರೆ ಬ್ಲಾಗ್ ಕೂಡ ಒಂದು ವೆಬ್ಸೈಟ್. ಹೌದು, ಬ್ಲಾಗ್ ಕೂಡ ಒಂದು ವೆಬ್ಸೈಟ್. ಆದ್ರೆ ಪ್ರತಿ ವೆಬ್ಸೈಟ್ ಒಂದು ಬ್ಲಾಗ್ ಅಲ್ಲ. ಫಾರ್ ಎಕ್ಸಾಂಪಲ್ ಅಮೆಝಾನ್. ಸೊ ಅಮೆಝಾನ್ ಒಂದು ಬಂದ್ಬಿಟ್ಟು ಏನಂತಂದ್ರೆ ಒಂದು ಕಾಮರ್ಸ್ ವೆಬ್ಸೈಟ್ ಅಂತಾನೆ ನಾವು ಕರಿಬಹುದು. ಅದನ್ನ ಬ್ಲಾಗ್ ಅಂತ ನಾವು ಕರೆಯೋದಕ್ಕೆ ಆಗಲ್ಲ. ಹಾಗಂತಂದ್ರೆ ನಾವು ಯಾವ್ದನ್ನ ಸ್ಟಾರ್ಟ್ ಮಾಡಬೇಕು? ಫಾರ್ ಎಕ್ಸಾಂಪಲ್ ಇವಾಗ ಹೇಳ್ಬೇಕಂತಂದ್ರೆ ನೀವು ಕಂಟೆಂಟ್ ಕ್ರಿಯೇಟರ್, ಅಫಿಲಿಯೇಟ್ ಮಾರ್ಕೆಟಿಂಗ್ ಮತ್ತೆ ಬ್ಲಾಗರ್ ಅಥವಾ ಆಡ್ಸೆನ್ಸ್ ಮೂಲಕ ಇನ್ಕಮ್ ಅನ್ನು ಜನರೇಟ್ ಮಾಡಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ನೀವು ಬ್ಲಾಗ್ ವೆಬ್ಸೈಟ್ ಅನ್ನು ಕ್ರಿಯೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಥವಾ ನೀವೇನಾದ್ರೂ ಬಿಸ್ನೆಸ್ ಓನರ್, ಫ್ರೀಲ್ಯಾನ್ಸರ್, ಏಜೆನ್ಸಿ ಓನರ್ ಅಥವಾ ಶಾಪ್ ಓನರ್ ಆಗಿದ್ರಿ ಅಂತಂದ್ರೆ ನಿಮ್ಮ ಬಿಸ್ನೆಸ್ ವೆಬ್ಸೈಟ್ ಅನ್ನ ನೀವು ಕ್ರಿಯೇಟ್ ಮಾಡಬಹುದು. ಹಾಗಂತಂದ್ರೆ ನಾವು ಈ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಮಾಡಕ್ಕಾಗಲ್ವಾ? ಸೊ ನಮ್ಮ ಬಿಸ್ನೆಸ್ ಜೊತೆಗೆ ನಮ್ಮ ಬಿಸ್ನೆಸ್ ರಿಲೇಟೆಡ್ ಇರುವಂತಹ ಒಂದು ಬ್ಲಾಗ್ ಗಳನ್ನ ಹಾಕಕ್ಕೆ ಆಗಲ್ವಾ? 100% ಆಗಿ ಬೆಸ್ಟ್ ಒಂದು ಆಪ್ಷನ್ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಒಂದು ಬಿಸ್ನೆಸ್ ವೆಬ್ಸೈಟ್ ಅಲ್ಲಿ ಬ್ಲಾಗ್ ಅನ್ನು ಒಂದು ಪೇಜಸ್ ಅನ್ನು ಕ್ರಿಯೇಟ್ ಮಾಡ್ಕೊಂಡು ಒಂದು ಸೆಕ್ಷನ್ ಅನ್ನು ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ನೀವೇನ್ ಮಾಡ್ಬೋದು ಅಂತಂದ್ರೆ ಸಿಂಪಲ್ ಆಗಿ ನಿಮ್ಮ ಒಂದು ಕಂಟೆಂಟ್ ಹಾಕ್ತಾ ಹೋದ್ರಿ ಅಂತಂದ್ರೆ ನಿಮಗೆ ವಿಸಿಟರ್ಸ್ ಕೂಡ ಜಾಸ್ತಿ ಆಗ್ಬೋದು, ಸೇಲ್ಸ್ ಕೂಡ ಜಾಸ್ತಿ ಆಗ್ಬೋದು, ಸರ್ವಿಸಸ್ ಕೂಡ ಜಾಸ್ತಿ ಆಗ್ಬೋದು. ಸೊ ಈ ರೀತಿ ನೀವು ಕಂಬೈನ್ ಕೂಡ ಮಾಡ್ಬೋದು. ಸೊ ಹೀಗಾಗಿ ಬ್ಲಾಗ್ ಮತ್ತು ವೆಬ್ಸೈಟ್ ಎರಡು ಒಂದೇ ಅಲ್ಲ, ಬೇರೆ ಬೇರೆನೆ. ಸೊ ಯಾರೆಲ್ಲ ಹೊಸದಾಗಿ ಬ್ಲಾಗ್ ಅನ್ನ ಶುರು ಮಾಡ್ಬೇಕು ಅನ್ಕೊಂಡಿದ್ದೀರಾ ಸೊ ಶುರು ಮಾಡ್ಬೋದು. ಅದೇ ರೀತಿಯಾಗಿ ನಿಮ್ಮ ಬಿಸ್ನೆಸ್ ವೆಬ್ಸೈಟ್ ಅನ್ನು ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ ಕೂಡ ಮಾಡ್ಕೋಬಹುದು. ಸೊ ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.